ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ ನೂರು ಕಾಲ ನಾವು ಬಾಳೋದಕ್ಕೆ. ಒಂದು ಮಾತಿದೆ, ಮನುಷ್ಯ ಚೆನ್ನಾಗಿದ್ರೆ ಮಾಡೋ ಕೆಲಸ ತುಂಬಾ ಚೆನ್ನಾಗಿರುತ್ತಂತೆ. ಮುದ್ದು ಮನ್ಸಿರೋ ಇಬ್ರು ಜಡ್ಜಸ್ ಇಲ್ಲಿದ್ದಾರೆ. ಗುರು ಸರ್ ನಮಸ್ತೆ. Thank you so much. All the best. Rachita Ram ma'am, welcome. Thank you so much. Thanks a lot. Always. ಈಗ ಯಾಕೆ ತಡ ಮಾಡೋದು? ಅಲ್ವಾ? ಬನ್ನಿ ಸ್ಕಿಟ್ ನೋಡ್ಕೊಂಡ್ ಬರೋಣ. Yes. ಏನ್ ಹೇಳ್ತೀರಾ? ಎಸ್, ಆರ್ ಯು ರೆಡಿ? ನಮಸ್ಕಾರ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ, ಇವಳು ನನ್ನ ಹೆಂಡತಿ ಅವಂತಿಕಾ ಅಂತ. ಮದುವೆ ಆಗಿ 3 ವರ್ಷ ಆಯ್ತು ಸರ್. ಮದ್ವೆ ಆಗಿ 3 ವರ್ಷ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಅಲ್ಲೇನ್ರಿ? ಎಷ್ಟು ವರ್ಷ ಶಿಕ್ಷೆ ಆಯ್ತು ಅಂತ ಕೈಗೆ ಗೊತ್ತಿರುತ್ತೆ, ಜೈಲರಿಗಲ್ಲ. ರೀ ಪಕ್ಕದ ಮನೆ ಹುಡುಗಿ ಹತ್ರ ಫೋನ್ ನಂಬರ್ ಇಸ್ಕೊಂಡ್ರಂತೆ, ಯಾಕೆ? ಪಾಪ ಕಣೆ, ಒಂಟೆ ಹೆಣ್ಸು, ಕಷ್ಟ ಸುಖ ಎಲ್ಲ ಕೇಳ್ಬೇಕಲ್ಲ ನಾವು. ಅಪ್ಪ ಅಮ್ಮ ಇಲ್ವೇನೋ? ಅವಳಿಗೆ ಅಪ್ಪ ಅಮ್ಮ ಇದಾರಂತೆ, ಗಂಡ ಇಲ್ವಂತೆ. ಅದು ಫಾರಿನ್ಗೆ ಹೋಗವನಂತೆ, ಅವಾಗ ಬಂದು ಹೋಗು ಅಂದ್ರು. ಈ ಗಂಡಸರು ಒಂಥರ ಕೆಂಪಸ್ ಇದ್ದಂಗೆ, ಸ್ಟ್ಯಾಂಡ್ ಇದ್ದಲ್ಲೆಲ್ಲ ನೀವ್ ಹತ್ಕಳಿ ಅಂತೀರಾ. ಹೆಣ್ಮಕ್ಳು ಒಂಥರ ಕಂಡಕ್ಟರ್ ಇದ್ದಂಗೆ, ಅವನ ಹತ್ರನು ಕಿತ್ಕೋತೀರಾ, ಇವನ ಹತ್ರನು ಕಿತ್ಕೋತೀರಿ ನೀವು. ಫೋನ್ ಬಂತು, ನಾನ್ ಮನೇಲಿ ಇಲ್ಲ ಅಂತ ಹೇಳು. ನನ್ ಗಂಡ ಮನೇಲೇ ಇದ್ದಾರೆ. ಓ ಹಂಗ, ಆಯ್ತು ಬಿಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಾನ್ ಮನೇಲಿ ಇಲ್ಲ ಅಂತ ಹೇಳು ಅಂದೆ ತಾನೆ. ಪ್ರತಿ ಫೋನ್ ಕಾಲು ನಿಮ್ಗೆ ಬರುತ್ತೆ ಅನ್ನೋ ಭ್ರಮೇಲಿ ಬದುಕ್ಬೇಡ್ರಿ. ನಮ್ಮಪ್ಪ ಮದ್ವೆ ಟೈಮಲ್ಲಿ ಏನ್ ಹೇಳಿದ್ರಿ? ಮದ್ವೆ ಆಗಿ 1 ವರ್ಷದಲ್ಲೇ ಮಗು ಆದ್ರೆ ಅವ್ರಿಗಿರೋ ಬರೋ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರ್ದ್ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. 2 ವರ್ಷ ಆಯ್ತು, ಹೊಟ್ಟೆ ಖಾಲಿ ಇದೆ. ಇಡಲೆ ಖಾಲಿ ಇದೆ ಅಂತ ಕಿರ್ಚ್ಕೋಬೇಡ, ಒಳಗಡೆ ಬಿರಿಯಾನಿ ಮಾಡಿದ್ದೀನಿ, ತಿನ್ಬಾಗು. ಮನುಷ್ಯರಿ ನೀವು, ಮಗು ಬೇಕು ಅಂದೆ. ಮಗುನ ಲೇ, ನಾನೇನ್ ಸುಮ್ನೆ ಕೂತಿದ್ದೀನೇನೆ, 1 ತಿಂಗಳಾಯ್ತು ಜಾತಕ ತೋರಿಸಿದೀನಿ. ಸಮಸ್ಯೆ ಏನು ಅಂತಾನೂ ಹೇಳಿದಾರೆ, ಆದ್ರೆ ಅದನ್ನ ನಿನ್ನ ಎದುರಿಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ? ಇಲ್ಲ, ನೀವು ತಾಳಿ ಕಂಟಿರೋ ಹೆಂಡತಿ ನಾನು. ಮಗು ಆಗ್ಬೇಕಾಗಿರೋದು ನನಗೆ, ನನ್ನ ಹತ್ರನೇ ಹೇಳ್ಬೇಕು. ಸಮಸ್ಯೆ ಇರೋದು ನನಗೆ, ನಿಮ್ಗಲ್ಲ. ಏನಿದೆ ಹೇಳ್ರಿ, ಏನಿದು ಆಗಲ್ರಿ, ಹಿಂಗ ಹೇಳ್ತಾರೆ ಹೇಳಿದ್ರಿ, ಹಾಗೆ ಹೇಳಿಲ್ಲ, ಹಂಗೂ ಆಗಿಲ್ಲ, ಹಿಂಗೂ ಆಗಿಲ್ಲ, ಏನ್ರಿ ವಿಚಾರ ಅದು? ಹೇಳ್ತೀನಿ ಕಡೆ, ನಮ್ಮಿಬ್ರಿಗೂ ಮಕ್ಕಳ. ಅಪ್ಪ ಅಪ್ಪ ಅಪ್ಪ, ಇಲ್ಲಿ ಏನೋ ಇಂಪಾರ್ಟೆಂಟ್ ಮಾತಾಡ್ತಿದೀವಿ, ಹೋಗು Shut up. ಅದು ನಮ್ಮಿಬ್ರಿಗೂ ಅಪ್ಪ ಎಲ್ಲಿ ಹೊಂಟಪ್ಪ? ಮನೆ ಬಿಟ್ಟು ಹೋಗು ಅಂದಲ್ಲಪ್ಪ. ಬಹಳ ಬುದ್ಧಿವಂತ ನೀನು. ನಾನು ಹೇಳಿದ್ದು ಮನೆ ಒಳಗೆ ಹೋಗು ಅಂತ, ಮನೆ ಬಿಟ್ಟು ಹೋಗಂದಿಲ್ಲ. ಹೋಗು. ನೋಡಿ ನಮ್ಮಪ್ಪ ಎಷ್ಟು ಇನ್ನೋಸೆಂಟ್ ನೋಡಿ. ಹೌದು ನೋಡಿ, ನಮ್ಮಿಬ್ರಿಗೂ ಮಕ್ಕಳಾಗಬೇಕು ಅಂದ್ರೆ ಏನ್ ಮಾಡ್ಬೇಕಂತ್ರಿ? ಮಾಡ್ಬೇಕಂತೆ. ಮಾಡಿದ್ವಲ್ಲ, ಮೊನ್ನೆ ಪೂಜೆ ವ್ರತ ಎಲ್ಲ ಮಾಡಿದ್ವಲ್ರಿ, ಇನ್ನೇನ್ ಮಾಡ್ಬೇಕಂತೆ? ನಮ್ಮಪ್ಪನ್ಗೆ ಮದುವೆ ಮಾಡಿಸ್ಬೇಕಂತೆ. ಹೋಗ್ರಿ, ಈ ವಯಸ್ಸಲ್ಲಿ ಯಾವ ಮುತ್ಕಂಗೆ ಏನ್ರಿ ಬಂದಿರೋದು? ಚಟ್ಟ ಕಟ್ಟೋ ವಯಸ್ಸಲ್ಲಿ ಚಪ್ರ ಹಾಕಿ ಮದ್ವೆ ಮಾಡೋ ವಿಚಾರ ಮಾತಾಡ್ತಿರಲ್ರಿ. ಮುತ್ಕಂಗೆ ಈ ವಯಸ್ಸು ರೀ. ನಮಗ್ ಒಳ್ಳೇದಾಗತ್ತೆ ಅಂದ್ರೆ ನಿಮ್ಮ ಅಪ್ಪನಿಗೇನು ಸತ್ತಿರೋ ಅವರಪ್ಪನ್ಗೂ ಎಪ್ಸಿ ಮದ್ವೆ ಮಾಡಿಸ್ಬಿಡೋಣ. ಒಂದ್ ಸಮಸ್ಯೆ ಇದೆ, ನಮ್ಮ ಅಪ್ಪನಿಗೆ ಏನಾದ್ರು ಮದುವೆ ಮಾಡಿಸಿದ್ರೆ ಪ್ರಸ್ತಾವ ಮಾಡ್ಕೊಳಂಗಿಲ್ವಂತೆ. ಒಂದ್ ವೇಳೆ ಪ್ರಸ್ತಾವ ಮಾಡ್ಕೊಂಡ್ರು ನಮ್ಮ ಅಪ್ಪನಿಗೆ ಮಕ್ಕಳಾಗಬಾರ್ದಂತೆ. ಅಕಸ್ಮಾತ್ ಮಕ್ಳಾಗ್ಬಿಟ್ರಿ ನಮ್ಮಿಬ್ರಿಗೂ ಮಕ್ಕಳಾಗಲ್ವಂತೆ. ಮೊನ್ನೆ ಹಿಂಗೆ ಬಂದೆ, ಮಾವ ಅಡ್ಗೆ ಮಾಡ್ಬೇಕು, ಆ ಪಾತ್ರೆ ತಕ್ಕೊಡಿ ಅಂತ ಕೇಳ್ದೆ. ನಿಮ್ಮ ಅಪ್ಪನ್ಗೆ ಕೈಯೇ ಎತ್ತಕ್ಕಾಗಿಲ್ಲ. ನಮ್ಮ ಅಪ್ಪನ ಕೈ ಅಷ್ಟೇ ಎತ್ತಕ್ಕಾಗಲ್ಲ, ತಲೆಗಿಲ್ಲ ಎಲ್ಲ ಚೆನ್ನಾಗಿ ಆಡಿಸ್ತಾನೆ ಹಿಂಗೆ. ಆ ಅಪ್ಪನಿಗೆ ಮಕ್ಳಾಗಲ್ಲ, ಸುಮ್ನಿರಿ. ಲೇ, ಹಸು ಮುಂದೆ ಕೂತ್ಕೊಂಡು ಹುಲ್ಲಾಕಿ ತಿನ್ಬೇಡ ಅಂತ ಎಷ್ಟೊತ್ತೆ ಕಾಯ್ಕೊಂಡು ಕೂರ್ತೀಯ? ಆ ಕಡೆ ಈ ಕಡೆ ನೋಡಿದ್ರಾಗೆ ಮೇದ್ ಬಿಡುತ್ತೆ. ಜೇನ್ ತುಪ್ಪ ಬೇಕು ಅಂದ್ರೆ 1-2 ಜೇನುನೊಣದ ಹತ್ರ ಕಚ್ಚಿಸ್ಕೊಂಡ್ಲೇಬೇಕು ರೀ. ನಿಮ್ಮ ಅಪ್ಪನಿಗೆ ಮದ್ವೆ ಆದ್ರೆ ನಮ್ಗೆ ಮಕ್ಕಳಾಗತ್ತೆ, ನಮಗೆ ಮಕ್ಕಳಾದ್ರೆ ಆಸ್ತಿ ಪಾಲ್ ಸಿಗತ್ತೆ. ಎರೆಹುಳ ಹತ್ರ ತಪ್ಪಿಸ್ಕೊಳಕ್ ಹೋಗಿ ನಾಗರಹ ಕೈಲಿ ಕಚ್ಚಿಸ್ಕೊಂಡಾಗತ್ತೆ ಕಣ್ರಿ. ಯೋಚನೆ ಮಾಡ್ರಿ, ನಿಮ್ಮ ಅಪ್ಪನ್ ಕರೀರಿ, ಹೇಳ್ರಿ. ಆದ್ರೂ ಅದು ಹೆಂಗ್ ಹೇಳ್ಬೇಕು ಅಂತ ಬಾಯಲ್ಲಿ ಹೇಳ್ರಿ. ಜೋರ
ಏನಪ್ಪ ಬಾರಪ್ಪ ಇಲ್ಲಿ. ನಿಧಾನ ನಿಧಾನ. ಅಪ್ಪ ಕೂತ್ಕೋ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಣ. ಚೆನ್ನಾಗಿದ್ದಾನಂತ ಬಾ. ಮಗ ಆಗಿ ಹುಡ್ಸಿದಪ್ಪನ ಹತ್ರ ಈ ಮಾತು ಕೇಳಬಾರ್ದು. ಇಲ್ಲಪ್ಪ ನೀನ್ ನನಗೆ ಹುಟ್ಟಿರೋದು. ಅಪ್ಪ ನೀನು ನೀನು ಮನೆ ಮಾಡ್ಕೋಬೇಕಂತೆ. ಚೆನ್ನಾಗಿ ಹೇಳ್ದೆ ಕಣಪ್ಪ. ಸತ್ತಿರ ಮೀನ ಅಕ್ವೇರಿಯಂಗೆ ಹಾಕ್ತಾ ಇದೀಯ. ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ನಮಸ್ತೆ. ದಕ್ಕದಾಗಿದೆ ಕಣ ನಮ್ ಜೋಡಿ. ಅಲ್ವಾ? ಡಾಕ್ಟ್ರು ಕಾಂಪೌಂಡರ್ ವ್ಯತ್ಯಾಸ ಇಲ್ಲ ನೋಡು. ಅಲ್ಲೋಡ ಒಳ್ಳೆ ಹೆಗ್ಲ ಮೇಲೆ ಕೈ ಇಕ್ತ್ಯಾ. ಮುಸುಡಿ ಸೇರ್ ಸ್ಪಾಟ್ ಮಗನೇ. ನಿಂಗ ಕಷ್ಟಪಟ್ಟು ಒಂದು ಹಾಸ್ಪಿಟ್ಲ್ ಕಟ್ಸಿದೀನಿ ನೋಡ. ಹೌದಾ? ಶಂಕ್ರು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಅಂತ. ಚೆನ್ನಾಗಿದೆ. ತಗದಾಗಿದೆಯಲ್ಲ. ನಿಂಗೊಂದು ವಿಷಯ ಗೊತ್ತಾ? ಏನ್ ಸರ್? ಈ ಡಾಕ್ಟ್ರು ಪೇಷಂಟ್ ಹೊಟ್ಟೆ ಕೊಯ್ತಾ ಇದ್ರು. ಪೇಷಂಟ್ ಅಮ್ಮ ಅಪ್ಪ ಅಂತ ಯಾಕೆ ಕೂಗಲ್ಲ ಹೇಳೋ? ಅದು ಡಾಕ್ಟರ್ ಮೇಲೆ ಇರೋ ನಂಬಿಕೆ ಸರ್. ಅಲ್ಲ ಕಣೋ, ಮತ್ಪರ ಇಂಜೆಕ್ಷನ್ ಕೊಟ್ಟಿರ್ತೀವಿ ಅದಕ್ಕೆ. ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದೀವಿ, ಕಸ್ಟಮರ್ ಬರ್ತಾರ ಇಲ್ವಾ? ಖಂಡಿತ ಬರ್ತಾರೆ. ಬರ್ತಾರ? ಒಂದ್ಸರಿ ಕಸ್ಟಮರ್ ಕರಿ. ಅಣ್ಣ ಅಕ್ಕಯ್ಯ ಹೊಟ್ಟೆ ನೋವು, ಕಾಲ್ ನೋವು, ತಲೆ ನೋವು, ಮೂಗ್ ನೋವು, ಏನೇ ಕೇಳಿ 10 ರೂಪಾಯಿ ರೆಡಿ ಮಾಡ್ಬಿಡ್ತೀನಿ. 10 ರೂಪಾಯಿ. ಕಸ್ಟಮರ್ ಕರಿ ಅಂದಿದ್ದಲ್ಲ, ನನ್ ಪೇಷಂಟ್ ಕರಿ ಅಂದಿದ್ದು. ಇವನೇ ಸಂತೆಲ್ ಈರುಳ್ಳಿ ಮಾಡ್ದಂಗ್ ಮಾಡ್ತಾವನಲ್ಲ. ಲೇ, ಕಸ್ಟಮರ್ ಅಂದ್ರೆ ಪ್ರೀತಿ ಇರ್ಬೇಕು ಕಣ. ಪ್ರೀತಿ ಇಟ್ಟು ಕರಿಬೇಕು. ಪೇಷಂಟ್ ಅಂದ್ರೆ ಪ್ರೀತಿ ಇರ್ಬೇಕು. ಹಾಗೆ ಅಯ್ಯೋ ಬದ್ಲೇ ಹೇಳದಲ್ವ ಇದ. ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್, ಐ ಲವ್ ಯು, ಪ್ಲೀಸ್ ಕಮ್ ಟು ಮೈ ಹಾಸ್ಪಿಟಲ್ ಅಂಡ್ ಆಪರೇಷನ್. ಓಕೆ ಓಕೆ ಅವ್ರ ಕಡೆ ಮೇಡಮ್. ಓಕೆ ನೀವು ಕಮ್ ಪ್ಲೀಸ್ ಪ್ಲೀಸ್. ಅವ್ರನ್ನು ಕರಿ. ಮೇಡಮ್ ಪ್ರೀತಿ ಅಂದ್ರೆ ಅದಲ್ಲ, ಅವರು ಆರೋಗ್ಯ ಸರಿ ಇರಲ್ಲ, ಆರೋಗ್ಯ ಒಂದ್ ಸ್ವಲ್ಪ ನೋವಲ್ಲಿ ಇರ್ತಾರೆ. ನೋವು ಸಂಕಟ ಸಿಕ್ತ ಫೀಲಿಂಗ್. ಮೇಡಮ್ ನಿಮ್ ಕಾಲ್ ಕಟ್ಕತ್ತೀರಿ, ಏನಾರ ಹೊಟ್ಟೆ ಬರ್ಸ್ಕೊ ಹಾಸ್ಪಿಟಲ್. ಏನ್ ಇವ್ರು ಸತ್ತೋಗಿರಿ ಇಲ್ಲಿ ಅಂತ ಅಳ್ತವ್ನೆ. ಇವ್ರ ತಂದೆ ತಾಯಿ ತರ ಕಣ. ನಿಮ್ ಬಚ್ಚ ಹೇಳ್ಬೇಕು ತಾನೆ ತಂದೆ ತಾಯಿ ಅಂತ. ನೋಡಿ ಈಗ ನಾ ಕರಿತೀನಿ. ಅಪ್ಪ ತಂದೆ ಮುಚ್ಕೊಂಡಿದ್ರೆ ಸಾಕು, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಮ್ ಪಾಡಿ ನಾವು ಕೆಲಸ ಮಾಡೋಣ. ಸರಿ ಓಕೆನಾ? ನಿಧಾನ ಕಣಪ್ಪ. ಏನಾಯ್ತಪ್ಪ? ಹಾರ್ಟ್ ಅಟ್ಯಾಕ್ ಸರ್. ಹಾರ್ಟ್ ಅಟ್ಯಾಕ್? ಎಷ್ಟನೇ ಸತಿಯಪ್ಪ? 3ನೇ ಸಲ. 3ನೇ ಸರಿ? ಹೆಂಗ್ ಬಂತು? ಹಿಂಗೆ ನಡ್ಕೊಂಡ್ ಬಂತು ಸರ್. ಹಿಂಗೆ ಬಂತ? ನಿನ್ ಮಕ್ಕೆ ಡಾಕ್ಟ್ರೆ ಹಾರ್ಟ್ ಅಟ್ಯಾಕ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ವಾ ಡಾಕ್ಟ್ರೆ? ಈ 8ರಿಂದ ನಿನ್ಗೂ 8ಇಂದಾನೆ ಬಂತ? ಏನ್ ಟೆನ್ಷನ್ ಮಾಡ್ಕೋಬೇಡ ಕಣ. ಇಂತ ಹಾರ್ಟ್ ಅಟ್ಯಾಕ್ 1000 ನೋಡಿದೀವಿ. 5 ನಿಮಿಷದಲ್ಲಿ ಆಪರೇಷನ್ ಮಾಡಿ ಬಿಸಾಕ್ತೀನಿ. ಮಲ್ಕಲ್ ಮಲ್ಸೋ. ಟೆನ್ಷನ್ ಆಗ್ಬೇಡ. ಕತ್ರಿಕ ಬ್ರೋ. ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೇ. ಯಾರು ನೀವು? ಸಕ್ಕತ್ತಾಗಿದ್ದಾಳೆ. ಜಗ್ಗಪ್ಪಂಗ್ ಒಂದ್ಸತಿ ಮುಸುಡಿ ತೋರಿಸಿದ್ರೆ ಲೈಫಲ್ಲಿ ಲವ್ ಮಾಡ್ತಿರ್ಲಿಲ್ಲ. ಏನು ಅಂದ್ರೆ ಏನೇ? ನಿಮ್ಗೊಂದ್ ವಿಷಯ ಗೊತ್ತಾ? ಏನ್ ಹೇಳು? ಆಕ್ಚುಲಿ ನ್ಯೂ ಇಯರ್ ಗೆ ಆಫರ್ ಬಿಟ್ಟಿದಾರಂತೆ. ಅದಕ್ಕೆ ನಾವಿಬ್ರು ಶಾಪಿಂಗ್ ಹೋಗಿ ಬರೋಣ ಬನ್ನಿ. ನಿಂಗ್ ತಲೆಗಿಲೆ ಕೆಟ್ಟಿದೇನೆ. ಹಾರ್ಟ್ ಆಪರೇಷನ್ ನಡೀತಾ ಇದೆ, ಶಾಪಿಂಗ್ ಮಾಡ್ತಾರೆ ಇವಾಗ ಯಾವನಾರ? ಅವನ ಹಾರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತು, ನನ್ನ ಹಾರ್ಟ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಏಯ್ ಸುಮ್ನೆ ಆಪರೇಷನ್ ಆಗಷ್ಟೊತ್ತಿಗೆ ಥಿಯೇಟ್ರಿಗೆಲ್ಲ ಬಂದು ಕಿರಿಕಿರಿ ಮಾಡ್ಬೇಡ. ಸುಮ್ನೆ ಒಳಗೊಂಟೋಗ್ಬಿಡು. ನಿಮ್ಗೆ ಬತ್ತಲ್ ತಡಿಯೋ. ಮಲಿಕ ನೀನು. ಏನು ಅಂದ್ರೆ ನಿಮ್ಗೆ ಪೇಷಂಟ್ ಇಂಪಾರ್ಟೆಂಟ್, ನಾನ್ ಇಂಪಾರ್ಟೆಂಟ್? ಏಯ್ ನೀನೇ ಇಂಪಾರ್ಟೆಂಟ್. ಏನೇ ಕಿರಿಕಿರಿ ಮಾಡ್ತಾ ಇದ್ಯಾ? ಕರೆಕ್ಟ್, ನಾನೇ ಇಂಪಾರ್ಟೆಂಟ್ ಆಗಿರ್ಬೇಕು ನಿಮ್ಗೆ. ಅದಕ್ಕೆ ಬನ್ನಿ ಶಾಪಿಂಗ್ ಹೋಗೋಣ. ಏಯ್ ನಿಮ್ ತಲೆಗೆಲ್ಲ ಕೆಟ್ಟಿದೆ. ಆಪರೇಷನ್ ನಡೀತಿದೆ, ಶಾಪಿಂಗ್ ಯಾವನ್ ಬರ್ತಾನೆ? ಮಲ್ಲಿಕಾ ತಾತ ಕಣ್ರಿ. ಏಯ್ ಪೇಷಂಟ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ, ನಿನ್ನ ಆಪರಿ ಬೆಂಕಿ ಇಕ್ಕ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ರೆ ಈ ಕಾಂಪೌಂಡರ್ ಏನ್ ಕತ್ತೆ ಕಾಯ್ತಿರ್ತಾನ? ಅವ್ನ ಆಪರೇಷನ್ ಮಾಡ್ತಾನೆ, ನೀವು ಬನ್ನಿ. ನಾನೇ ಬರ್ತೀನಿ ರೀ. ಇದೇನ್ ಲಾರಿ ಅನ್ಕೊಂಡಿದ್ಯಾ? ಡ್ರೈವರ್ ಇಲ್ಲ ಅಂತ ಕ್ಲೀನರ್ ಬಸ್ ಓಡ್ಸಕ್ಕೆ ಹೋಗೆ. ನನಗೆ ಇವಾಗ ನೀವು ಶಾಪಿಂಗ್ ಬರ್ತೀರಾ ಅಷ್ಟೇ. ಶಾಪಿಂಗು ಬರಲ್ಲ, ಎಲ್ಲಿಗೂ ಬರಲ್ಲ. ಶಾಪಿಂಗ್ ಏನೇ ಶಾಪಿಂಗು? ಅಲ್ಲಿ ಆಪರೇಷನ್ ಆಗ್ತಾ ಇದೆ, ಶಾಪಿಂಗ್ ಅಂತ ಶಾಪಿಂಗು. ನನ್ನ ಹಾರ್ಟ್ ಹಾಕೋಕೆ ತೊಗದೆ. ಓ ಸಾರಿ ಕಣೋ. ಇವಳು ಹೆಂಗ್ ಮಾತಾಡ್ತಾಳ ನೋಡು. ಗೊತ್ತಾಗಲ್ವ ಆಪರೇಷನ್ ಮಾಡ್ತಾ ಇದ್ದೀನಿ. ಏನ್ ಜಾಸ್ತಿ ರಕ್ತ ಮಾಡಿಕೊಬಿಟ್ರೆ ಏನ್ ಮಾಡ್ತಾ ಇದ್ಲ ಸಾರ್? ಮಣ್ಣಾಗಿತ್ತಲ್ಲ, ಕೊಳಿತಾ ಇದೆ, ಎಷ್ಟ್ ಬಿಟ್ರಲ್ಲ ಫೋರ್ಸ್ ಆಗಿ. ಇದೇನ್ ಕೋಳಿದು ಗುಂಡ್ಕಾಯಿ ಪಲ್ಯ ಮಾಡಿ ತಿನ್ಬೇಕು. ಮಣ್ಣಾದ್ರ ಮಣ್ಣಾಯ್ ತಬರ್ಲ ಹಿಂಗ ಏನೋ ಮಾಡ್ತಿದ್ಯಾ? ಅಲ್ಲ ಮಣ್ಣಾದ್ರೂ ಪರವಾಗಿಲ್ಲ ಅಂದ್ರೆ ಅದಕ್ಕೆ ಉತ್ತಾ ಇದೆ. ಸತ್ತೋಯ್ತಂತ ಬರ್ಲ. ಒಂದ್ ನಿಮಿಷ ಇರಿ.
ತಾಳಿ ಕಣಿಂಗ ಆಯ್ತಾ ಸರಿ ಸರಿ ಕೊಡಿ 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 ಬನ್ನಿ 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 ಎಲ್ಲಿಗೆ? ದಯವಿಟ್ಟು ಆಫರ್ ಹೋಗ್ಬಿಡುತ್ತೆ ಬೇಗ ಬನ್ನಿ ತೆಗೆದು ಸಾಯಿಸ್ಬಿಡ್ತೀನಿ ಇವಾಗ ಹೋಗಿ ಒಳಗಡೆ ಮೇಡಮ್ ನಿಮಗೆ ಸೀರೆ ಜಂಪರ್ ಬೇಕಾದ್ರೆ ನಾ ಕೊಡಿಸ್ತೀನಿ ಒಂದು 10 ನಿಮಿಷ ಆಪರೇಷನ್ ಆಗೋರ್ಗು ವೇಟ್ ಮಾಡಿ. ಏಯ್ ಒಂದ್ ನಿಮಿಷ ಇರೇ, ಒಂದ್ ನಿಮಿಷ ತುದ್ದ ಇಲ್ಲ ಎಷ್ಟೇ ನಿಗ್ರಾಡ್ತೀಯಾ ಅಪ್ಪ, ನೀ ಸುಮ್ನೆ ಇರೋ. ಗೊತ್ತೀನಿರೇ ಮಂಜು, ಏನ್ ಗೊತ್ತಾ ಡಾಕ್ಟ್ರೆ ಈ ಹೆಂಗಸ್ರು ಅಷ್ಟೆಲ್ಲ ಅವ್ರು ಏನ್ ಬೇಕು ಅದನ್ನ ಕೇಳ್ ತಗತ್ತಿದ್ರು. ಈಗ ಹಂಗಲ್ಲ, ಅವ್ರಿಗೆ ಏನ್ ಬೇಕು ಅದನ್ನ ಕೈ ಹಾಕಿ ಹಿಂಗ್ ಎಳಿತಾ ಇರ್ತಾರ ಕಣ. ಏನು ಹಾರ್ಟ್ ಆಪರೇಷನ್ ಬಿಟ್ಟು ಕರಳ ಕಿತ್ರಿ ಡಾಕ್ಟ್ರೆ. ಮಿಸ್ ಆಗಿ ಕೆಳ ಕಟ್ ಮಾಡ್ಬಿಟ್ಟಿದ್ದೀರಲ್ಲ. ಇದು ಒಳ್ಳೆ ಕಾಮಿಡಿ ಕಣ. ಏನಾರ ಮಾಡೋ ಜೊತೆಗೆ ಹೆಂಗಸರು ಬಂದ್ಬಿಟ್ರಿ ಅದ್ ಏನ್ ಕಟ್ ಮಾಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಶಾಪಿಂಗ್ ಹೋಗೋಣ ಬನ್ರಿ. ಓ ಸಾರಿ ಕಣ, ಹಿಡ್ಕೊಳ್ಳ ಅಯ್ಯೋ ಇಲ್ಲೇ ಇದು ಅಲ್ಲಿ ಇಟ್ಕೊಂಡು ಇಲ್ಲೇನ್ ಮಾಡ್ತಾ ಇದೀರಾ? ಈ ಹೆಂಗಸ್ರು ಹೇಗೆ ಕಣ, ಏನ್ ಮಾಡಕ್ಕೂ ಬಿಡಲ್ಲ. ಮಧ್ಯೆ ನಂದೆಲ್ಲಿಡ್ಲಿ ಅಂತಾನೆ ಇರ್ತಾರೆ. ಏ ಕಾರ್ತಿಕ, ಏನೇ ನೀನ್ ಇವಾಗ ನನ್ನ ಜೊತೆ ಶಾಪಿಂಗ್ ಬರ್ತಿದ್ಯಾ ಕೊಡು. ಎಷ್ಟೊತ್ತಿ ಕರಿಬೇಕು ನನ್ ಏನ್ಲ ಚೆಕ್ಕಿಗೆ ಬರ್ತಿದ್ದೀರಿ ಅವಳಿಗೆ ಕಳ್ತಕ್ಕದ್ದು. ಕೊಳ್ಳಲ್ಲ ಮರ್ಯ, ನಾನ್ ನೇಣಾಗ ಅನ್ಕೊಂಬಿಟ್ಟೆ ಕಣು. ಡಾಕ್ಟ್ರೆ ಸಾರಿ ಕಣ, ಹಾಕ್ತೀನಿ ಒಂದ್ ನಿಮಿಷ ಹಿಡ್ಕ. ಏನು ಟೈಮ್ ಆಗ್ತಿದೆ, ಶಾಪಿಂಗ್ ಬಂದ್. ಏಯ್ ಶಾಪಿಂಗು ಅಂತ ಇರ್ತೀವಿ, ಒಳಗಡೆ ಹೋಗ್ತೀನಿ ನಾ ಬರಲ್ಲ ಕಣೆ. ಹೌದಾ? ಹೌದು. ಕಡೆ ಸತಿ ಕೇಳ್ತಾ ಇನ್ ಬರ್ತೀರಾ ಇಲ್ವಾ? ಬರಲ್ಲ ಅಂದ್ರ ಮೇಲ್ ಬರಲ್ಲ. ಹೌದಾ? ಮಾಡ್ತೀನಿ ನೀರು. ಕೊಡ್ಲ ಇಲ್ಲ. ಅಯ್ಯೋ ಹೋಯ್ತವ್ರಲ್ಲ ಡಾಕ್ಟರ್ ಅವರು. ಈಗ ಅದ್ ಹೆಂಗ್ ಆಪರೇಷನ್ ಮಾಡ್ತೀವೋ ನಾನು ನೋಡ್ತೀನಿ. ಏಯ್ ಯಾಕೆ ಲೈಟ್ ಯಾಕೆ ಆಫ್ ಮಾಡಿದ್ಯಾ? ಆಹಾ, ಮತ್ತೆ ನಿಮ್ಗೆ ನನಗಿಂತ ಪೇಷಂಟ್ ಇಂಪಾರ್ಟೆಂಟ್ ಆಗ್ಬಿಟ್ಟ ಅಲ್ಲ? ಅದೇಂಗ್ ಸಾಧಿಸ್ತೀರಾ ನಾನು ನೋಡ್ತೀನಿ. ಓಕೆಲೇ, ನಿನ್ ಲೈಟ್ ಇಲ್ಲ ಅಂದ್ರೆ ನನ್ಗೆ ಆಪರೇಷನ್ ಮಾಡಕ್ಕೆ ಬರಲ್ಲ ಅನ್ಕೊಂಡಿದ್ಯಾ? ಇಂತ 1000 ಆಪರೇಷನ್ ಮಾಡಿ ಕಣೆ. ಈಗ ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ. ಇರೋ ಆಗುತ್ತೆ ಅವಳು ಲೈಟ್ ಇಲ್ಲ ಅಂದ್ರೆ ನನಗೆ ಆಪರೇಷನ್ ಮಾಡಕ್ಕಾಗಿಲ್ಲ. ಆಪರೇಷನ್ ಆಗಿದೆ, ಲೈಟ್ ಹಾಕೆ. ನನ್ಗೆ ಹೇಳಕ್ ಗೊತ್ತವಳೆ. ಏನ್ ಮಾಡಿದೀರಾ ನಾನು? ಹೇಗೆ ನನ್ಗೇನು ಮಾಡಕ್ಕೆ ಬರಲ್ಲ ಅನ್ಕೊಂಡು. ಡಾಕ್ಟ್ರೆ ನನಗ್ ಬಿಟ್ಟು ಅವನಿಗೆ ಕುಯ್ದಿದ್ದೀರ ಡಾಕ್ಟ್ರೆ. ಮಗನೇ ಮೊದ್ಲೇ ಹೇಳಕ್ ಏನಾಗಿತ್ತು? ಬಾಯಿ ಪಟ್ಟ ತುರ್ಬಿಟ್ಟು ಹೇಳೋದ್ರು ಎಲ್ಲಿಂದ ಹೇಳೆ. ಓ ಇದು ಒಳ್ಳೆ ದೊಡ್ಡ ಕತೆ ಆಯ್ತಲ್ಲ ಈಗ. ಶಾಪಿಂಗ್ ಬರ್ತೀರಾ? ಏನೇ ಚಾಪಿ, ಒಂದ್ ನಿಮಿಷ ಇರೋ. ಮಂಜು, ಈಗ ಏನ್ ನಿಂದ್ ಇವನಿಗೆ ಹಾಕ್ಬಿಟ್ಟಿದೀನಾ? ಇದ್ರಲ್ಲಿ ನಿನ್ ಕರ್ಳು ಯಾವ್ದು ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ಏನ್ ನಿನ್ ಕರ್ಳು ನಿಂಗೆ ಗೊತ್ತಾಯ್ತಾ ಇಲ್ವಾ? ಇಲ್ಲ ಡಾಕ್ಟ್ರೆ. ನಿಮ್ಮ ಅಪ್ಪ ಗೊತ್ತಾ? ಗೊತ್ತು ಡಾಕ್ಟ್ರೆ. ನಿಮ್ಮ ಅಮ್ಮ ಗೊತ್ತು. ಮತ್ತ ಅವ್ರೆಲ್ಲ ಗೊತ್ತು, ಕರುಳೆ ಗೊತ್ತಿಲ್ಲ ಅಂತೀಯಲ್ಲಪ್ಪ.